ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡೋ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಯೋಜನೆ. ಹುಬ್ಬಳ್ಳಿಯಲ್ಲಿ ನಿರ್ಮಿಸಿರೋ ಆಶ್ರಯ ಮನೆಗಳಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಈ ಮಾಹಿತಿ ಗೊತ್ತಿದ್ರೂ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಈ ದೃಶ್ಯಗಳನ್ನು ನೋಡಿದರೆ ಸಾಕು, ಖಂಡಿತ ಇದೊಂದು ಸರ್ಕಾರಿ ಕಾಮಗಾರಿ ಅಂತ ಗೊತ್ತಾಗ್ಬಿಡುತ್ತೆ. ಧಾರವಾಡದ ಕುಂದಗೋಳದ ಮುಳ್ಳೊಳ್ಳಿಯಲ್ಲಿ ನೆರೆ ಸಂತ್ರಸ್ತರಿಗೆ ಅಂತ ಸರ್ಕಾರ ನಿರ್ಮಿಸಿರೋ ಮನೆಗಳ ಸ್ಥಿತಿ ಇದು. ಮುಳ್ಳೊಳ್ಳಿಯ ಬೆಣ್ಣೆಹಳ್ಳ ನೆರೆ ಸಂತ್ರಸ್ತರಿಗಾಗಿ ಸರ್ಕಾರ ಯೋಜನೆ ರೂಪಿಸಿತು. ಕೋಟಿಗಟ್ಟಲೆ ಖರ್ಚು ಮಾಡಿ ನಿರ್ಮಿತಿ ಕೇಂದ್ರದ ಮೂಲಕ 320 ಆಶ್ರಯ ಮನೆಗಳನ್ನ ನಿರ್ಮಾಣ ಮಾಡಿತು. ಆದರೆ ಮನೆಗಳ ಕ್ವಾಲಿಟಿ ಮಾತ್ರ ತೀರಾ ಕಳಪೆಯಾಗಿದೆ. ಇಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳಾಗಿವೆ ಅನ್ನೋದು ಗ್ಯಾರಂಟಿಯಾದ ಮೇಲೆ ಸ್ಥಳೀಯ ಮುತ್ತಣ್ಣ ಶಿವಳ್ಳಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ರು. ಮನೆಗಳ ನಿರ್ಮಾಣ ಕುರಿತು ಮಾಹಿತಿ ಕೇಳಿದ್ರು. ಆಗ ಸಿಕ್ಕ ಮಾಹಿತಿಯಿಂದ ಅಧಿಕಾರಿಗಳ ಕರ್ಮಕಾಂಡ ಬಯಲಾಯಿತು. ಸರ್ಕಾರದ ದಾಖಲೆಗಳ ಪ್ರಕಾರ ಪ್ರತಿ ಮನೆಗೆ 92 ಚೀಲ ಸಿಮೆಂಟ್ ಬಳಸಲಾಗಿದೆ. ಬರೀ ಸ್ಲ್ಯಾಬ್ ಕಟ್ಟೋಕೆ 22 ಚೀಲ ಸಿಮೆಂಟ್ ಬಳಸಿದ್ದಾರಂತೆ. ಒಟ್ಟು 320 ಮನೆಗಳ ನಿರ್ಮಾಣಕ್ಕೆ 4.48 ಕೋಟಿ ಖರ್ಚು ಮಾಡಿದ್ದಾರಂತೆ. ಇದರಲ್ಲಿ ಪ್ರತಿ ಮನೆಗೆ ತಲಾ 1.40 ಲಕ್ಷ ಖರ್ಚು ಮಾಡಿದ್ದಾರಂತೆ. ಇನ್ನೂ ಒಟ್ಟು 94 ವಿದ್ಯುತ್ ಕಂಬಗಳನ್ನು ಬಳಸಿದ್ದೀವಿ ಅಂತ ಲೆಕ್ಕ ತೋರಿಸಿದ್ದಾರೆ. ಬರೀ ವಿದ್ಯುತ್ ಕಾಮಗಾರಿಗೆ 36.4 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ತೋರಿಸಿದ್ದಾರೆ. ದುರಂತ ಅಂದ್ರೆ ಈ ಎಲ್ಲ ಮಾಹಿತಿ ಹಸಿ ಸುಳ್ಳು. ಈ ಮನೆಗಳೇ ಇದನ್ನ ಒತ್ತಿ ಹೇಳ್ತಾ ಇವೆ. ಕನಿಷ್ಠ ತಳಪಾಯ ಕೂಡ ಹಾಕದೆ ನೆಲದ ಮೇಲೆ ಮನೆ ಕಟ್ಟಲಾಗಿದೆ. ಬಳಸಿರೋ ಅಲ್ಪ ಸ್ವಲ್ಪ ಸಿಮೆಂಟ್, ಮರಳಿನ ಗುಣಮಟ್ಟವೂ ಕಳಪೆ. ಇನ್ನು 94 ವಿದ್ಯುತ್ ಕಂಬಗಳನ್ನ ಬಳಸಿದ್ದೀವಿ ಅಂತ ಅಧಿಕಾರಿಗಳೇನೋ ಲೆಕ್ಕ ತೋರಿಸಿದ್ದಾರೆ. ಆದರೆ ಲೆಕ್ಕ ಹಾಕಿ ನೋಡಿದ್ರೆ ಇಲ್ಲಿರೋದು ಬರೀ 46 ಕಂಬಗಳು ಮಾತ್ರ. 1,45,000 ರೂಪಾಯಿ ಏನು ಬಂದತ್ತಲ್ಲ ಮನೆಗಳ ನಿರ್ಮಾಣಕ್ಕೆ, ಅದನ್ನು ಯೋಗ್ಯ ರೀತಿಯೊಳಗೆ ಮನೆ ಕಟ್ಟಿಸ್ಕೊಡ್ರಿ. ಇಲ್ಲಿ ಜನಕ್ಕೆ ಅನುಕೂಲಕರ ಆಗಬೇಕು. ಅದಕ್ಕೆ ಇಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗೈತಿ ಈ ಮನೆಯೊಳಗೆ. ಇಡೀ ತಾಲೂಕಿನ ಜನ, ಈ ಮುಳ್ಳಳ್ಳಿ ಗ್ರಾಮದ ಜನತೆಗೆ, ಇಡೀ ಕುಂದಗೋಳ ತಾಲೂಕಿನ ಜನರ ಬೆಂಬಲ ಐತಿ. ಇದು ನೀವು ಪೂರ್ಣ ಇಲ್ಲಿದ್ದಂಥದ್ದು ಭ್ರಷ್ಟಾಚಾರ ಹೋಗಲಾಡಿಸಿ ಯೋಗ್ಯ ರೀತಿಯೊಳಗೆ ಮನೆಗಳನ್ನು ಮತ್ತು ಶೌಚಾಲಯವನ್ನು ನಿರ್ಮಿಸಿ ನೀವು ಕೊಟ್ಟರೆ ಮಾತ್ರ ಇಲ್ಲಿ ಜನರು ಇಲ್ಲಿ ಏನೈತಲ್ಲ ಮನೆಗಳಿಗೆ ಹಸ್ತಾಂತರವಾಗಿ ಬರ್ತಾರ. ಅಕ್ರಮ ಬಯಲಾಗ್ತಿದ್ದಂತೆ ಸತ್ಯಶೋಧನಾ ಸಮಿತಿ ಬಂದು ತನಿಖೆ ನಡೆಸಿದೆ. ಅಕ್ರಮ ಸಾಬೀತಾಗಿದ್ದು ಸಮಿತಿ ಜಿಲ್ಲಾಧಿಕಾರಿಗಳಿಗೂ ವರದಿ ನೀಡಿದೆ. ಕನಿಷ್ಠ 5 ಕೋಟಿ ರೂಪಾಯಿಗಳ ಈ ಎಸ್ಟಿಮೇಟ್ನಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಅಂದಾಜು 2,40,00,000 ರೂಪಾಯಿಗಳಷ್ಟು ಅವ್ಯವಹಾರ ಪೂರಾ ಚೊಕ್ಕಾಗಿ ಕಂಡು ಬಂದಿದೆ. ಆದರೆ ಇದುವರೆಗೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಆಗಲಿ, ಶಾಸಕ ಚಿಕ್ಕನಗೌಡರಾಗಲಿ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ. ಆದರೆ ಮನೆ ಕಟ್ಟಿ ವರ್ಷ ಕಳೆದ್ರೂ ಜನ ಮಾತ್ರ ವಾಸ ಮಾಡೋಕೆ ಮುಂದಾಗ್ತಿಲ್ಲ. ವ್ಯವಸ್ಥೆ ಇಲ್ಲಂತ ಭಾಳ ಹದಗೆಟ್ಟೈತೆ. ಮತ್ತು ಅದರ ಬಗ್ಗೆ ನಾನು ಹೇಳಕ್ಕಲ್ಲ, ಬಂದು ಪರಿಶೀಲನೆ ಮಾಡಲಿ, ಅವ್ರು ಗೌರ್ಮೆಂಟ್ನವ್ರು ಬಂದು ಪರಿಶೀಲನೆ ಮಾಡಿ ಸರಿಯಾಗಿ ಮನೆ ಹಂಚಿಕೊಳ್ಳಿ, ಸರಿಯಾಗಿ ಅದನ್ನು ದುರಸ್ತಿ ಮಾಡಿಸಿ ಇದು ಮಾಡಿಕೊಟ್ರೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತಿದ್ದೆ. ಬಡ ಸಂತ್ರಸ್ತರಿಗಾಗಿ ನಿರ್ಮಿಸಿದ ಮನೆಗಳಲ್ಲೂ ದುಡ್ಡು ಮಾಡೋ ಅಧಿಕಾರಿಗಳು ಇನ್ನು ಯಾವುದನ್ನ ಬಿಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. गोलमाल है भाई, सब गोलमाल है. हर सीधे रस्ते की है तेरी चाल है, सीधे रस्ते की है तेरी चाल है. गोलमाल है भाई, सब गोलमाल है. गोलमाल 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 है, सब गोलमाल है. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.